ಆದರೆ ಇವತ್ತು ಮುಖ್ಯಮಂತ್ರಿ, ಅವರ ಸಂಪುಟದ ಸಚಿವರು, ಉಪಮುಖ್ಯಮಂತ್ರಿ ಎಲ್ಲರೂ ಬಂದು ಇಲ್ಲೇ ಬೀಡು ಬಿಟ್ಟಿದ್ದಾರೆ ಅಂತ ಹೇಳಿದರೆ ಇದು ಸೋಲುವ ಭಯದಿಂದ ಅಲ್ವಾ? ಇಲ್ಲಿನ ಜನ ನಿಶ್ಚಿತವಾಗಿಯೂ ನಮ್ಮ ಅಭ್ಯರ್ಥಿ ವೀರಣ್ಣ ಚರಂತಿಮಠನ ಗೆಲ್ಲಿಸ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಹಾಗಾಗಿ ಕಾಂಗ್ರೆಸ್ನವರು ಆತಂಕಿತರಾಗಿದ್ದಾರೆ. ಹಾಗಾಗಿ ಅವರು ಇಲ್ಲಿ ಬಂದುಬಿಟ್ಟು ನೋಟನ್ನು ಹಂಚೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಸುಡಿಗೆ ತಂದಿದ್ದಾರೆ ಅಂತ ಮಾಹಿತಿ ಕೇಳ್ಬರ್ತಾರೆ. ಅವರು ದುಡ್ಡಿನ ಬಲದಲ್ಲೇ ಎಲ್ಲ ಕಡೆನೂ ಗೆಲ್ಲೋದು. 2017ರಲ್ಲೂ ಕೂಡ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಬೈ ಎಲೆಕ್ಷನಲ್ಲೂ ಕೂಡ ದುಡ್ಡು ಹಂಚೆ ಗೆದ್ದಿದ್ರು. ಆದರೆ ಮತ್ತೆ 2018ರಲ್ಲಿ ಜನರಲ್ ಎಲೆಕ್ಷನ್ ಆದಾಗ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಎರಡನ್ನೂ ಕೂಡ BJPನ ಗೆಲ್ತು. ಈಗಲೂ ಅವ್ರದ್ದು ಆಡಳಿತ ಇದೆ. ಹಾಗಾಗಿ ದುಡ್ಡು ಹಂಚಕ್ಕೆ ಅಂತ ಬಂದಿದ್ದಾರೆ, ಪರಿಣಾಮವನ್ನು ಬದಲಾಯಿಸಬೇಕು ಅಂತ ಬಂದಿದ್ದಾರೆ ರಿಸಲ್ಟನ್ನು. ಆದರೆ ಎಸ್ಪೆಷಲಿ ಬಾಗಲಕೋಟೆ ಜನ ಅಂತೂ BJP ಪರವಾಗಿ ಕಟಿಬದ್ಧವಾಗಿದ್ದಾರೆ ಅಂತ ಅನ್ಸುತ್ತೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ವೀರಣ್ಣ ಚರಂತಿಮಠ ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಪ್ರಚಾರದಲ್ಲಿ ಹೇಳ್ತಾ ಇದ್ದಾರೆ, BJP ಅವರು ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ, ಉಳುವಂಥ ಎತ್ತುಗಳಿಗೆ ಮತ ಹಾಕಿ, BJP ಅವರು ಕಳ್ಳೆತ್ತುಗಳು ಅವರಿಗೆ ಮತ ಹಾಕಬೇಡಿ ಅಂತ ಹೇಳ್ತಾರೆ. ಕಳೆದ 3 ವರ್ಷಗಳಿಂದಲೂ ಜನ ನೋಡಿದರು. ಸಭೆ ಸಮಾರಂಭಕ್ಕೆ ಹೋಗಿ 2,000 ರೂಪಾಯಿ ಕೊಟ್ಟೆ ಕಾಕಾ ಪಟೇಲ್ ನಂಗೆ ಹೆಂಡ್ತಿ ಕೊಟ್ಟೆ, ನನ್ನ ಹೆಂಡ್ರಿಗೆ ಕೊಟ್ಟೆ, ಎಲ್ಲರ ಹೆಂಡ್ರಿಗೆ ಕೊಟ್ಟೆ ಅಂತ ಹೇಳಿದ್ರು. ಯುವ ನಿಧಿ ಅಂತ ಹೇಳಿಬಿಟ್ಟು 3,000 ರೂಪಾಯಿ ಕೊಡ್ತೀನಿ ಅಂತ 3,000 ರೂಪಾಯಿನೂ ಕೊಡಲ್ಲ. 2,82,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ, ಅವುಗಳನ್ನು ಭರ್ತಿ ಮಾಡಲಿಲ್ಲ. ಸುಳ್ಳು ಹೇಳ್ತಿರೋದು. ಆಮೇಲೆ ಎಲ್ಲ ಸಭೆ ಸಮಾರಂಭಕ್ಕೆ 2023ರಲ್ಲಿ ಹೋಗಿ ಹೇಳಿದ್ರು 10 kg ಅಕ್ಕಿ ಕೊಡ್ತೀನಿ, 10 kg ಅಂತ. ಜನ ಎಲ್ಲ ಅಂದ್ಕೊಂಡ್ರು ಮೋದಿಯವರು 5 kg ಕೊಡ್ತಾಯಿದ್ರೆ ಇನ್ನೂ 10 kg ಇವ್ರು ಸೇರಿಸ್ಕೊಡ್ತಾರೆ ಅಂತ. ಆದರೆ ಆ 10 kgಲಿ 5 kg ಮೋದಿಯವರ ಸರ್ಕಾರದ್ದು, ಇವ್ರು 5 kg ಕೊಡದಲ್ಲೇ ಅದು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಅಕ್ಕಿ ತಗೊಂಡೋಗಿ ಅಂತ ಹೇಳಿದ್ರು ಕೂಡ ಖರೀದಿ ಮಾಡ್ತಿಲ್ಲ. ಯಾಕಂದರೆ ದುಡ್ಡನ್ನು ಯಾವ ಬೇಕಾದ್ರೂ ಕೊಡ್ಬೋದು ಅನ್ನೋದು ಗೊತ್ತಾಗಿದೆ. ಹಾಗೆ ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಕೊಡ್ತೀವಿ ಅಂತಂದರು. 2,000 ರೂಪಾಯಿನ 6 ತಿಂಗಳಿಗೋ 3 ತಿಂಗಳಿಗೋ ಕೊಡ್ತಾ ಇದ್ದಾರೆ. ಆದರೆ ಬಸವರಾಜ ಬೊಮ್ಮಾಯಿಯವರು ಇರಬೇಕಾದ್ರೆ ಮದ್ಯಪಾನದಿಂದ ವಸೂಲು ಇದು ತೆರಿಗೆ ಸಂಗ್ರಹ 15,000 ಕೋಟಿನ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ರು. ಆದರೆ ಇವತ್ತೆಷ್ಟಿದೆ? ಸಿದ್ದರಾಮಯ್ಯನವರ ಆಡಳಿತದಲ್ಲಿ 38,000 ಕೋಟಿ ರೂಪಾಯಿ ಮದ್ಯದಿಂದ ಆದಾಯವನ್ನು ನಿರೀಕ್ಷೆಯನ್ನು ಮಾಡ್ತಿದ್ದಾರೆ. 15,000 ಕೋಟಿ ಎಲ್ಲಿ ಆಯಿತು? 38,000 ಕೋಟಿ ಎಲ್ಲಾಯಿತು? 23,000 ಕೋಟಿ ಎಲ್ಲಿಂದ ಬರ್ತಾ ಇದೆ? ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಂಡಸರಿಂದ ಲೂಟಿಯನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಅರ್ಥವಾಗಿದೆ. ಒಂದು ವೇಳೆ ಇವರು ಅಷ್ಟೊಂದು ಇವರು ಒಂದು ಬಲಿಷ್ಠರಾಗಿದ್ದರೆ, ಪ್ರಭಾವಿಯಾಗಿದ್ದರೆ, ಇವರು ಅಷ್ಟೊಂದು ಜನಪ್ರಿಯತೆಯನ್ನು ಹೊಂದಿದರೆ ವಾರಗಟ್ಟಲೆ ಯಾಕೆ ಬಂದು ಇಲ್ಲಿ ಕೂತ್ಕೊಳ್ತಾ ಇದ್ರು? ಜನಕ್ಕೆ BJP ಸರ್ಕಾರ ಬೇಕು. ಯಾಕೆಂತಂದರೆ ಇವತ್ತು ಕೂಡ ನಮ್ಮ ಯಡಿಯೂರಪ್ಪ ಸಾಹೇಬರು ತಂದಂಥ ಸಂಧ್ಯಾ ಸುರಕ್ಷಾ ಯೋಜನೆ ಇರ್ಬೋದು, ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ದಿರ್ಬೋದು, ಆವರ್ತನ ನಿಧಿ ಇರ್ಬೋದು, ಸಾಲ ಮನ್ನಾ ಬಡ್ಡಿ ಮನ್ನಾ ಇರ್ಬೋದು, 4,000 ಸುವರ್ಣ ಗ್ರಾಮಗಳ ಯೋಜನೆ ಇರ್ಬೋದು, ಬಸವರಾಜ ಬೊಮ್ಮಾಯಿಯವರು ಬಂದಾದ ನಂತರ ಕೂಡ ಇಡೀ ಗ್ರಾಮಾಂತರ ಭಾಗದಲ್ಲಿ ಇವತ್ತು ಜಲಜೀವನ್ ಮಿಷನಲ್ಲಿ ಕುಡಿಯೋ ನೀರನ್ನು ಕೊಟ್ಟಿರುವಂಥದ್ದು ಇರ್ಬೋದು. ಇದೇ ಬಾಗಲಕೋಟೆಗೆ ಬಂದರೆ ಹಿನ್ನೀರು ಜಾಸ್ತಿ ಆದ ಕೂಡಲೇ ನಗರ 2 ಭಾಗ ಆಗ್ತಾಯಿತ್ತು. ಇವತ್ತು ಅಲ್ಲಿ ಬಂಡ್ ಕಟ್ಟಿ ಡಬಲ್ ರೋಡ್ ಮಾಡಿರುವಂಥದ್ದು ಇರ್ಬೋದು, ಇಲ್ಲಿರುವಂಥ ಎಲ್ಲ ರಸ್ತೆಗಳು ಚೆನ್ನಾಗಿರುವಂಥದ್ದು ಇರ್ಬೋದು. ಇದು ವೀರಣ್ಣ ಚರಂತಿಮಠರು, ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿಯವರು ಇರುವ ಸಂದರ್ಭದಲ್ಲಿ ತಂದಂಥ ಅನುದಾನಗಳಲ್ಲಿ ನಡೆದಿರುವಂಥ ಕಾಮಗಾರಿ ಅಂತ ಜನ ಗೊತ್ತು. ಹಾಗಾಗಿ ನಾವು ಅಭಿವೃದ್ಧಿ ಮೇಲೆ ಮತವನ್ನು ಕೇಳ್ತೇವೆ. ಇವರು ಮಾಮೂಲಿ ಇವ್ರನ್ನ ಎತ್ಕಟ್ಟುವಂಥದ್ದು. ಆಮೇಲೆ ಸಿದ್ದರಾಮಯ್ಯನವ್ರು ಏನಂತ ಹೇಳ್ತಿದ್ದಾರೆ, ನಾನು ಯುಗಾದಿ ದಿನನೂ ಮಾಂಸ ತಿಂತೀನಿ, ದೀಪಾವಳಿ ದಿನನೂ ತಿಂತೀನಿ ಅಂತ ಹೇಳ್ತೀನಿ. ಏನಕ್ಕೆ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ? ಇವರು ಮಾಂಸನಾರು ತಿಂದು, ಮೀನಾರು ತಿಂದು, ಮಣ್ಣಾರು ತಿಂದು, ಯಾರು ಬೇಡ ಅಂತ ಯಾರು ಹೇಳಿದ್ರು? ಆದರೆ ಹಿಂದೂಗಳ ಶ್ರದ್ಧೆಯ ಪ್ರತೀಕವಾಗಿರುವಂಥ ಯುಗಾದಿ ಮತ್ತು ದೀಪಾವಳಿ ದಿನ ಮಾಂಸ ತಿಂತೀನಿ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ? ಹಿಂದೂಗಳ ಭಾವನೆಗಳಿಗೆ ಯಾಕೆ ಅವರು ನೋವುಂಟು ಮಾಡ್ತಾ ಇದ್ದಾರೆ ಅಂದರೆ, ಮುಸಲ್ಮಾನರ ಓಟ್ಗಳು ಇಡಿಯಾಗಿ ಬರ್ತವೆ. ಹಿಂದೂಗಳನ್ನು ಕವರ್ ಕೊಟ್ಬಿಟ್ಟು ಇವ್ರನ್ನ ಹೊಡೆದು ಬಿಡ್ಬೋದು. ಗೌಡ, ಲಿಂಗಾಯತ, ಬ್ರಾಹ್ಮಣ, ಕ್ಷತ್ರಿಯ, ಎಡ, ಬಲ, SC ST ಅಂತ ಹೊಡೆದಾಗ್ಬೋದು ಅಂತ ಅವ್ರಿಗೆ ಗೊತ್ತು. ಈ ಥರ ರಾಜಕಾರಣ ಮಾಡೋದು ಬಿಟ್ಟರೆ ಅವ್ರು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರು. ಮೈಸೂರಿಗೆ ಬನ್ನಿ, ನಾನು ಹೇಳ್ತೀನಿ, ಮೈಸೂರು ರಸ್ತೆಗಳು ಗುಂಡಿ ಬಿದ್ದೋಗಿದ್ದಾವೆ. ಮೈಸೂರಿನಲ್ಲಿ ಇವರಿಗೆ 2018ರಲ್ಲಿ ಒಬ್ಬರು ಹಾಲಿ ಮುಖ್ಯಮಂತ್ರಿಯಾಗಿ ಚಾಮುಂಡೇಶ್ವರಿ ನಿಂತಾಗ 36,000 ಓಟಲ್ಲಿ ಸೋಲಿಸಿ ಅವರು ಬದಾಮಿಗೆ ಓಡಿ ಬರಬೇಕಾಗಿ ಬಂತು. ಬದಾಮಿನಲ್ಲಿ ಮತ್ತೆ ನಿಲ್ಲಿಲ್ಲ, ಯಾಕೆಂದರೆ 2ನೇ ಸರಿ ನಿಂತಿದ್ದು ಸೋಲಿಸೋರು ಜನ. ಈ ಥರ ಜಾತಿಯನ್ನು ಹೊಡೆಯುವಂಥದ್ದು, ಈ ಥರ ರಾಜಕಾರಣಗಳು ಬಿಟ್ಟರೆ ಏನೂ ಮಾಡ್ತಾಯಿಲ್ಲ. BJPನ ಕಳ್ಳೆತ್ತೋ ಜೋಡೆತ್ತೋ ಇವರು DK ಶಿವಕುಮಾರ್ ಬಂದು ಇಡೀ ರಾಜ್ಯಕ್ಕೆ ಗೊತ್ತು. ಎಲ್ಲ ಕಡೆನೂ ವಸೂಲಿ ಮಾಡೋದು ಬಿಟ್ಟರೆ ಏನು ಕೆಲಸ ಮಾಡಿದ್ದಾರೆ? ಆ ಕೆಂಪಣ್ಣ ಅಂತ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ 40% ಅದು ಇದು ಅಂತೇಳಿ ಅವ್ರನ್ನ ಇಟ್ಕೊಂಡು ಇವರು ಆರೋಪನೂ ಮಾಡಿದರು. ಇವ್ರ ಸರ್ಕಾರ ಬಂದಾದಮೇಲೆ ಕೆಂಪಣ್ಣ ಇವರು ಲೂಟಿ ನೋಡಿದಲ್ಲೇ ಸತ್ಯ ಹೋಗ್ಬಿಟ್ಟ ಮನುಷ್ಯ.
ಇಂಥ ಸ್ಥಿತಿ ಇದೆ ಇಡೀ ರಾಜ್ಯದಲ್ಲಿ. ಸಿದ್ದರಾಮಯ್ಯನವರಿಗೆ ಅಧಿಕಾರ ಕೊಟ್ಟಾಗಿದೆ ಜನಕ್ಕೆ, ಹಾಗಾಗಿ ಅವ್ರನ್ನ ಬದಲಾಯಿಸೋಕ್ಕಾಗಲ್ಲ. 2028ವರೆಗೂ ಕೂಡ ಹಲ್ಲು ಕಚ್ಚಿ ಕಾಯ್ತಾ ಇದ್ದಾರೆ. ಏನು ವೀರೇಂದ್ರ ಪಾಟೀಲ್ ಅವರನ್ನು ಕೆಳಗಿಳಿಸಾದ ನಂತರ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಯಿತು, 36 ಸೀಟುಗಳು ಹೋದ್ರಲ್ಲ, ನಿಶ್ಚಿತವಾಗಿ ಬರೆದಿಟ್ಕೊಳ್ಳಿ, 2028ಕ್ಕೆ ಕಾಂಗ್ರೆಸ್ಸು ನಿರ್ನಾಮ ಆಗೋಗುತ್ತೆ ಕರ್ನಾಟಕ. ಮೊನ್ನೆ ಒಂದು ಮಾತನ್ನು ಹೇಳಿದ್ರಿ, ಈಗ ಒಂದು ಕಡೆ CM ಸ್ಥಾನಕ್ಕೆ ಅಂತ ಇನ್ನೊಬ್ಬರು ಚೇರನ್ನು ಎಳೆಬೇಕು ಅಂತ. ಇಬ್ಬರದ್ದು ಹೊಡೆದಾಟ ಬಿಟ್ಟರೆ ಏನಾದರೂ ಅಭಿವೃದ್ಧಿ ಕೆಲಸ ಆಗಿದೆ ನೀವು ಹೋಗಿ ಜನರ ತಲುಪಿದೆ. ಇವ್ರು 3 ವರ್ಷದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿದಾರ? ಸಿದ್ದರಾಮಯ್ಯನವ್ರು ಏನಾದರೂ ಜನಕ್ಕೆ ಏನಾದರೂ ಒಂದು ರೋಡ್ ಹಾಕ್ಸಿದಾರ? ಏನಾದರೂ ಒಂದು ಕುಡಿಯೋ ನೀರು ಕೊಟ್ಟಿದ್ದಾರ? ಇಡೀ ರಾಜ್ಯಾದ್ಯಂತ ಸಮಸ್ಯೆಗಳ ಆಗರವಾಗಿದೆ ಇವತ್ತು. ಆಮೇಲೆ ಸಾಲದ ಪ್ರಮಾಣ ನೋಡಿ, ಈ ಹುಟ್ಟೋ ಮಗುನಿಗೂ ತಲೆ ಮೇಲೂ ಕೂಡ 1,17,000 ಸಾಲ ಇದೆ. 8,25,000 ಕೋಟಿ ರೂಪಾಯಿ ಸಾಲ ಆಗಿದೆ. ಕೆಂಗಲ್ ಹನುಮಂತಯ್ಯನವರಿಂದ ಬಸವರಾಜ ಬೊಮ್ಮಾಯಿಯವರವರೆಗೂ ಎಲ್ಲ ಮುಖ್ಯಮಂತ್ರಿಗಳನ್ನ ಒಂದು ತಕಡೆಗಿಟ್ಟು ಇವ್ರನ್ನ ಒಂದು ತಕಡೆಗಿಟ್ಟರೆ ಇವ್ರು ಮಾಡಿ ಸಾಲನೇ ಜಾಸ್ತಿ ಆಗಿದೆ. ಇವ್ರು ಹೋಗಿ ಸಿದ್ದರಾಮಯ್ಯ ಹೋಗಿ ಸಾಲರಾಮಯ್ಯ ಆಗಿದೆ. ಇನ್ನೊಂದು ಸರಿ, ಹಿಂದುತ್ವ ಟ್ರಂಪ್ ಕಾರ್ಡನ್ನು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು ಟೇಕ್ ಓವರ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈಗ ಪ್ರತಿಯೊಂದು ಮಾರ್ಗದಲ್ಲೂ ಕೂಡ ಅರವಿಂದ್ ತಿಮ್ಮಾಪುರ ಆಗಿರ್ಬೋದು, ಇವನ್ CM ಅವರು ಕೂಡ ಹಿಂದುತ್ವವನ್ನು ಜಪ ಮಾಡಿಕೊಂಡು, ಉಮೇಶ್ ಭೇಟಿ ಅವರು ಹಿಂದೂ ಅಲ್ವಾ, ನಾವು ಅಸಲಿ ಹಿಂದೂಗಳನ್ನ ಮಾಡ್ಕೊಂಡು ಇವರು ನಿಜವಾದ ಹಿಂದೂಗಳಾಗಿದ್ದರೆ ನಾಗಮಂಗಲದಲ್ಲಿ ಗಣೇಶ ಶೋಭಾಯಾತ್ರೆ ಮೇಲೆ ಕಲ್ಲು ಬಿಸಾಡಿದ್ರಲ್ಲ, ಆವಾಗ ಸಣ್ಣ ಪುಟ್ಟ ಘಟನೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ವಿಸಿಟ್ನು ಕೊಡಲಿಲ್ಲ. ಯಾಕೆ? ಅದಾದ ನಂತರ ಮದ್ದೂರಿನಲ್ಲಿ ಮಸೀದಿ ಮೇಲೆ ಕಲ್ಲು ಬಿತ್ತು ಗಣೇಶ ಶೋಭಾಯಾತ್ರೆ ಇದೆ, ಅವತ್ತೆಲ್ಲಿ ಹೋಗಿದ್ರು ಇವರು ಹಿಂದೂಗಳಾಗಿದ್ದರೆ? ಅಣ್ಣಮ್ಮ ಜಾತ್ರೆ ಮೇಲೆ ಕಲ್ಲು ಬಿತ್ತಲ್ಲ, ಅವತ್ತೆಲ್ಲಿ ಹೋಗಿದ್ರು? ಇಲ್ಲ ಶಿವಾಜಿ ಜಯಂತಿಯ ಮೇಲೆ ಚಪ್ಪಲಿ ಮತ್ತು ಕಲ್ಲು ಬಿತ್ತಲ್ಲ, ಅವತ್ತೊಬ್ಬರು ಸಿದ್ದರಾಮಯ್ಯ ಮತ್ತು ಇವರ ಸಂಪುಟದಲ್ಲಿರುವಂಥವ್ರು ಇವರು ಕಾಂಗ್ರೆಸ್ಸಿಗೂ ನಿಜವಾದ ಹಿಂದೂಗಳಾಗಿದ್ದರೆ ಒಂದು ಕಠಿಣವಾದಂಥ ಕ್ರಮ ಕೈಗೊಳ್ಳೋರು, ನಿರ್ದಾಕ್ಷಿಣ್ಯವಾದ ಕ್ರಮ ಕೈಗೊಳ್ಳೋರು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತಂದ್ರೆ ಏನು ಇವರು? ಇವ್ರ ಹೆಸರಷ್ಟೇ ಸಿದ್ದರಾಮಯ್ಯ. ಇವರ ಗುಣ ನಡತೆಗಳಲ್ಲಿ ಮಾತ್ರ ಇವರು ಅದು ಯಾವುದು ಹಿಂದೂ ಧರ್ಮದ ಯಾವ ಲಕ್ಷಣವನ್ನು ಕಾಣಿಸ್ತಾರೆ. ಸರ್, ಅಂತಿಮವಾಗಿ ಪ್ರಚಾರದೆಲ್ಲ ನೋಡಿದ್ರೆ ಎರಡೂ ಕಡೆ ಹೋಗೋ ಸಾಧ್ಯತೆ ಏನು ಹೇಳಕ್ಕೆ? ನೋಡಿ, ಗೆಲ್ಲೋದು BJPನೇ, ವಾತಾವರಣ ನಮ್ಮ ಪರವಾಗಿರೋದು. ಇವರು ಕಡೆಗೆ ಕವರಿಗೆ ಕಾಸು ಹಾಕಿ ಕೊಟ್ಟು ಫಲಿತಾಂಶವನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಜನ ನಮ್ಮ ಪರ ಇದೆ.